ಹಾಯ್ ಬ್ರೋ, ಇದು ಗಿಲ್ಲಿಗೆ. ಗಿಲ್ಲಿ, ನೀನು ಗೆಲುವಿನ ಉತ್ತುಂಗದಲ್ಲಿ ಇದ್ದೀಯ. ಚೆನ್ನಾಗಿರು, ಹೆಲ್ತನ್ನ ನೋಡ್ಕೊ, ಚೆನ್ನಾಗಿ ಊಟ ಮಾಡು, ನೀರು ಕುಡಿ, ಸ್ವಲ್ಪ ಹೊತ್ತು ಒಂದು ಸಿಂಪಲ್ ಆದರೆ ಒಂದು ಎಕ್ಸಸೈಸ್ ಮಾಡು, ಆಯಿತಾ? ನೀನು ನಡೆಯೋ ದಾರಿಲಿ ಕಲ್ಲು ಮುಳ್ಳು ಅದೆಲ್ಲ ಸಿಗ್ತಾ ಇರುತ್ತೆ. ತೆಗೆದುಹಾಕ್ಕೊಂಡು ಇಲ್ಲ ದಾಟ್ಕೊಂಡು ಮುಂದೆ ಹೋಗು. ನಿನ್ನ ಆರೋಗ್ಯದ ಕಡೆಗೆ ಗಮನ ಕೊಡು. ಕಾಂಜ ಪಿಂಜಿಗಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ. ನಿನ್ನ ನಂಬದವ್ರದ ಕೈಗೆ ಯಾವತ್ತೂ ಬಿಡಬೇಡ. ನಿನ್ನ ಅಭಿಮಾನಿಗಳ ಪ್ರೀತಿ ಸದಾ ನಿನ್ನ ಮೇಲಿರುತ್ತೆ. ನೀನು ಕೂಡ ಅಭಿಮಾನಿಗಳ ಪ್ರೀತಿಗೆ ಧಕ್ಕೆ ಬರದಾಗೆ, ಕುಂದು ಬರದಾಗೆ ಮನೆ ಮಗನಾಗೇ ಇರೋ ಕೊನೆಯವರೆಗೂ ಆ ಭಗವಂತನ ಆಶೀರ್ವಾದ ನಿನಗಿರಲಿ ಗಿಲ್ಲಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಮತ್ತೊಮ್ಮೆ ಒಳ್ಳೆ ಊಟ ಮಾಡು, ಒಳ್ಳೆ ನಿದ್ರೆ ಮಾಡು. ಎಷ್ಟೇ ಕೆಲಸದ ಪ್ರೆಷರ್ ಇದ್ರೂ ಊಟ ನಿದ್ರೆ ಇವನ್ನೆಲ್ಲ ದಯವಿಟ್ಟು ತಪ್ಪಿಸ್ಬೇಡ. ನೀನು ಚೆನ್ನಾಗಿದ್ರೇ ಇದೆಲ್ಲ. ಯಾಕಂದರೆ ನಿನ್ನ ನೋಡೋಕ್ಕೆ ನಮಗೆ ಹೊಟ್ಟೆ ಉರಿತಾ ಇದೆ ಗಿಲ್ಲಿ. ನಿಜವಾಗಿ ಎಷ್ಟು ಟಯರ್ಡ್ ಆಗಿದೆಯಾ. ಒಂದೊಂದು ಸ್ಟೇಜಲ್ಲಿ ನೀನು ನಿಂತ್ಕೊಂಡು ಮಾತಾಡುವಾಗ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂದರೆ ನೀನು ಯಾವತ್ತೋ ನಮ್ಮ ಮನೆ ಮಗ ಆಗೋಗ್ಬಿಟ್ಟಿದೀಯ. ಹಾಗಾಗಿ ನಿನ್ನ ಟಯರ್ಡ್ನೆಸ್ಸು, ನಿನ್ನ ಸುಸ್ತು, ನಿನ್ನ ಮಾತಲ್ಲಿ ನೀನು ನಿಂತ್ಕೊಳ್ಳೋ ಸ್ಟೈಲಲ್ಲೇ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಬ್ಳು ಅಕ್ಕನಾಗಿ ನಿನಗೆ ಹೇಳ್ತಾ ಇದ್ದೀನಿ ಗಿಲ್ಲಿ, ಟೇಕ್ ಕೇರ್. ಕಮಾನ್, ಲೆಟ್ಸ್ ಗೋ ಗಾಯ್ಸ್. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿರಲಿ ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ತುಂಬ ದಿನ ಆಯ್ತಲ್ಲ ನಿಮ್ಮ ಜೊತೆ ಮಾತಾಡಿ. ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀರಾ? ಖಂಡಿತ ಮಿಸ್ ಮಾಡ್ಕೊತಾ ಇದ್ದೀರಾ. ಹಾಗಿದ್ರೆ ಕಮೆಂಟಲ್ಲಿ ಹೇಳಿ. ಮತ್ತು ಗಾಯ್ಸ್, ಏನಪ್ಪ ಇವತ್ತಿನ ವಿಶೇಷ ಬಂದು ಅಂದರೆ, ಆ್ಯಕ್ಚುಲಿ ನನಗೆ ಮುಗ್ದೋಗಿರೋದು ಯಾವುದೇ ಆಗಲಿ, ಲೈಫ್ ಇರಲಿ ಬೇರೆದಾಗಲಿ, ಮುಗ್ದೋಗಿರೋದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟೇ ಇಲ್ಲ. ಸೊ ಹಾಗಂತ ಅಂದ್ಕೊಂಡ್ರೆ ಕೆಲವೊಬ್ಬರು ಬಿಲ್ಡಪ್ ತಗೊಳ್ಳೋಕ್ಕೆ ಅಂತಲೇ ಸೋಷಿಯಲ್ ಮೀಡಿಯಾಕ್ಕೆ ಬರ್ತಾರೆ. ಕೆಲವರು ಬಿಲ್ಡಪ್ ಅಷ್ಟೇ, ಬೇರೆ ಇನ್ನೇನು ಕಿಸ್ತು ದಬ್ಬಕ್ಕೋಕ್ಕಾಗಲ್ಲ ಅಲ್ಲ. ಬಿಲ್ಡಪ್ ಮಾಡಿಕೊಂಡು ಶೋ ಅಪ್ ಮಾಡಿಕೊಂಡು ಏನಾದರೂ ಯಾವ ರೀತಿಯಲ್ಲಾದರೂ ಒಂದು ಕಾಣಿಸ್ಕೋಬೇಕು ಅಷ್ಟೇ. ಏನೇನೋ ಪ್ರಯತ್ನಗಳು ಪಡ್ತಾರೆ. ಅಂಥವ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಗೈಸ್ ಅಷ್ಟೇ. ರೆಡಿ ಇದ್ದೀರಾ ಕೇಳಿಸ್ಕೊಳ್ಳೋಕ್ಕೆ? ಏನಿರ್ಬೋದು ಅಂತ ಅನ್ನಿಸ್ತಿದೆಯಾ? ಖಂಡಿತ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮುಗೀತು, ಆಲ್ರೆಡಿ ಮುಗಿದೋಯ್ತು. ಮಾತಾಡಿ ಆಯಿತು, ಎಲ್ಲ ಆಯಿತು, ಸಪೋರ್ಟ್ ಮಾಡಿ ಆಯಿತು, ನಮಗೆ ಇಷ್ಟವಾದ ಕಂಟೆಸ್ಟೆಂಟನ್ನ ಗೆಲ್ಲಿಸಿ ಆಯಿತು. ಗೆಲ್ಲೋವರೆಗೂ ಬಿಡದೆ ಆಯಿತಾ, ನಮ್ಮದು ಅಪಾರವಾದ ಪ್ರೀತಿನ ಕೋಟಿಗಟ್ಟಲೆ ವೋಟಿಂಗಲ್ಲಿ ನಾವು ತೋರಿಸಿ ಗೆಲ್ಲಿಸಿ ಹೊರಗೆ ಕರ್ಕೊಬಂದಾಯಿತು. ಪಾಪ ಅವ್ರ ಜೀವನ ಅವರು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಬೇಕು ಅಂತ ಕೆರ್ಕೊಳ್ಳೋದು ಅಂತಾರಲ್ಲ ಹಾಗೆ. ಕೆಲವರು ಟ್ಯಾಟೋ ಹಾಕಿಸ್ಕೊತಾರೆ. ನಮ್ಮ ಗಿಲ್ಲಿ ಕ್ರೇಜ್ ನೋಡಿ ಟ್ಯಾಟೋ ಹಾಕಿಸ್ಕೊಂಡು, ಏನು ನೋಡಿ ನಾನು ಗಿಲ್ಲಿದು ಟ್ಯಾಟೋ ಹಾಕಿಸ್ಕೊಂಡಿದ್ದೀನಿ ಅಂತ. ಇಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ ಪಾಪ ಅಣ್ಣನಿಗೆ. ಹಾಗೆ ಹೀಗೆ ಇದ್ದರು. ಇನ್ನು ನಮ್ಮ ಕಲರ್ಸ್ ಅವರು ಪಾಪ ಫೈನಲ್ ಲಾಸ್ಟಲ್ಲಿ ಕರ್ಕೊಂಡೋಗಿ ಗಿಲ್ಲಿಗೆ ತೋರಿಸಿದ್ದಾಯಿತು. ಗಿಲ್ಲಿನ ಅವರು ಮೀಟ್ ಮಾಡಿದ್ದಾಯಿತು. ಪಾಪ ಗಿಲ್ಲಿ ಪಾಪ ನೋಡಿ ಖುಷಿ ಸಂತೋಷ ತಡೆಯೋಕ್ಕಾಗಿದೆ. ಅಣ್ಣ, ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಣ್ಣ, ಮಳವಳ್ಳಿ ಪಕ್ಕನ ಅಣ್ಣ ನಿಮ್ಮೂರು, ನಂಗೆ ತುಂಬ ಖುಷಿ ಆಯ್ತು ಅಣ್ಣ, ನಂಗೆ ಖುಷಿಯಿಂದ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ದಾಯಿತು. ಅಪ್ಪಪ್ಪಪ್ಪಪ್ಪ ಅಣ್ಣ, ನೀನು ಏನಣ್ಣ ನಿಂದು ಆಯಿತು. ಪಾಪ ಗಿಲ್ಲಿ ಗೆದ್ದಿದ್ದಾಯಿತು. ನೀವೇ ನೋಡ್ತಿದ್ದೀರಾ ಗೈಸ್, ಗಿಲ್ಲಿ ನನಗೀಗ ನೋಡ್ತಾ ಇರೋ ಮಟ್ಟಿಗೆ, ಗಿಲ್ಲಿನ ಅಬ್ಸರ್ವ್ ಮಾಡ್ತಾ ಇರೋ ಮಟ್ಟಿಗೆ, ಬಿಗ್ ಬಾಸ್ ಮನೆ ಒಳಗಿದ್ದಾಗಲೇ ಗಿಲ್ಲಿ ತುಂಬ ಚೆನ್ನಾಗಿದ್ದ ಅಂತ ಅನ್ನಿಸ್ತಾ ಇದೆ. ಅಲ್ಲ, ನೋಡೋಕ್ಕೆ ಪರ್ಸ್ನಾಲಿಟಿ ಪಾಪ ಹೆಂಗೋ ತಿನ್ಕೊಂಡು ಮಾಡಿಕೊಂಡು ಟಾಸ್ಕ್ಗಳಿಗೆ ಆಡ್ಕೊಂಡು ಅವ್ರಿವ್ರಿಗೆ ತಮಾಷೆಗಳನ್ನ ಮಾಡಿಕೊಂಡು ಹೊರಗೆ ಗೆದ್ದು ಬಂದಿದ್ದು. ಪಾಪ ಹುಡುಗನಿಗೆ ಒಂದು ಮಲಗೋಕ್ಕೆ ಪುರುಷೊತ್ತಿಲ್ಲ, ಕೂರೋಕ್ಕೆ ಪುರುಷೊತ್ತಿಲ್ಲ, ಕರೆಕ್ಟ್ ಟೈಮಿಗೆ ಊಟ ಮಾಡೋಕ್ಕೆ ಪುರುಷೊತ್ತಿಲ್ಲ.
ಹೋಗಿ ಅವ್ರ ಅಮ್ಮ ಅಪ್ಪನ ಜೊತೆ 4 ದಿನ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪುರುಷತ್ತಿಲ್ಲ. ನೋಡ್ತಾ ಇದ್ದೀವಿ ಅಷ್ಟೊಂದು ಕ್ರೇಜು, ಅಷ್ಟೊಂದು ಜನರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ನಮಗಿಲ್ಲಿ. ಅಂಥದ್ರಲ್ಲಿ ಈ ಅಣ್ಣನಿಗೆ ಜ್ಞಾನೋದಯ ಆಗಿಬಿಟ್ಟಿದೆ ಈಗ 1 ವೀಕ್ ಬ್ಯಾಕು. ಅಯ್ಯೋ ಎಲ್ಲ ಕಡೆ ಗಿಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಬಂದು ಮೀಟ್ ಮಾಡಿಲ್ಲ. ಅಣ್ಣ ಗಿಲ್ಲಿ ಫುಲ್ಲು ಬಿಗ್ ಬಾಸ್ ಮನೆ ಒಳಗೆ ಟಾಪ್ TRPಗೆ ಹೋದ್ಮೇಲೆ ನೀನು ಟ್ಯಾಟೋ ಹಾಕಿಸ್ಕೊಂಡಿದ್ದು. ಗಿಲ್ಲಿ ಸ್ಟಾರ್ಟಿಂಗಿಂದ ಇದ್ದಾಗ ನೀನೇನು ಗಿಲ್ಲಿ ಅಭಿಮಾನಿಯಾಗೂ ಇರಲಿಲ್ಲ, ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡು ನೀನು ಬಂದೂ ಇರಲಿಲ್ಲ. ಗಿಲ್ಲಿ ಏನಾದರೂ ನಿನಗೆ ಹೇಳಿದ್ನಾ ಅಪ್ಪ ನಂದು ಟ್ಯಾಟೋ ಹಾಕೋ ಹಾಗೆ ಹೀಗೆ? ಗಿಲ್ಲಿ ಹೇಳಿಲ್ಲಲ್ಲ. ನಿನ್ನ ತೀಟೆಗೆ ನೀನು ಹಾಕಿಸ್ಕೊಂಡೆ. ಯಾಕೆ ನಿನ್ನ ಹೆಂಡತಿ ಇಲ್ವಾ, ನಿನ್ನ ಮಕ್ಕಳಿಲ್ವಾ, ಯಾರು ಬೇಡ, ನಿನ್ನ ಜನ್ಮ ಕೊಟ್ಟ ತಂದೆ ತಾಯಿ ಇಲ್ವಾ? ಅಭಿಮಾನ ಇರಬೇಕು ಫ್ರೆಂಡ್ಸ್, ಜನಕ್ಕೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಆಯಿತಾ. ಎಷ್ಟು ಜನ ಗಿಲ್ಲಿ ಫ್ಯಾನ್ಸು, ನಾವೇನು ಗಿಲ್ಲಿ ವಿರೋಧಿಗಳ? ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪ್ರಯತ್ನ ಪಟ್ಟಿಲ್ಲ, ಎಷ್ಟೆಷ್ಟು ವಿಡಿಯೋಗಳನ್ನ ಮಾಡಿಲ್ಲ. ಗಿಲ್ಲಿ ಬಂದು ನಮ್ಮನ್ನು ಮೀಟ್ ಮಾಡಲಿ ಅಂತ ಆಸೆಗ? ನಮ್ಮ ಪ್ರೀತಿ ಪಾತ್ರರಾದ ವ್ಯಕ್ತಿ ಗೆಲ್ಲಬೇಕು. ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಪಾಪ ಥ್ಯಾಂಕ್ಸ್ ಹೇಳಿದ್ದಾರೆ ಎಲ್ಲರಿಗೂ, ಸಾಕು ನಮಗಷ್ಟೇ. ನಮ್ಮ ಮೀಟ್ ಮಾಡಿ ನಿಂದು ವಿಡಿಯೋ ನಾವು ಇಷ್ಟು ಮಾಡಿದ್ದೀವಿ ಅಂತ ನಾವು ಯಾವತ್ತಾದರೂ ಹೇಳ್ತಾ ಇದ್ದೀವ? ಇಲ್ವಲ್ಲ. ಯಾಕೆ ನಮಗೂ ರೈಟ್ಸ್ ಇಲ್ವಾ? ಗಿಲ್ಲಿ ಬಾ, ನಿನಗೆಲ್ಲವರೆಗೂ ನಾವು ಬಿಟ್ಟಿಲ್ಲ, ಎಲ್ಲರನ್ನೂ ಎದುರಾಕೊಂಡಿದ್ದೀವಿ, ಎಲ್ಲರ ಜೊತೆ ಕಿತ್ತಾಡ್ಕೊಂಡ್ವಿ, ಕಂಡ್ಕೊಂಡವರೆಲ್ಲ ಬ್ಯಾಡ್ ಕಮೆಂಟ್ ಮಾಡಿದ್ರು ಅಂತ ನಾವೇನಾದರೂ ಹೇಳಿದ್ವಾ? ಇಲ್ಲ ಅಲ್ಲ. ನಮ್ಮ ಅಭಿಮಾನ, ನಮಗೆ ಅಭಿಮಾನ ಇದೆ ಸಾಕು, ಅಂಧಾಭಿಮಾನ ಇಲ್ಲ. ಆ ಹುಡುಗ ಇರೋ ಪರಿಸ್ಥಿತಿಲಿ ಬರೋ ಥರ ಆದರೂ ಇದ್ದಾನ? ಹೋಗಲಿ. ಹುಚ್ಚು ನನ್ನ ಮಗ ಅನಿಸುತ್ತೆ ಇವನೆಲ್ಲೋ, ಹುಚ್ಚು ನನ್ನ ಮಗ. ಹೆಸರು ಮಾಡೋಕ್ಕೆ ಈ ಥರ ಎಲ್ಲ. ಗಿಲ್ಲಿ ಬಂದಿಲ್ಲ, 10 ನಿಮಿಷ ಬಂದು ಹೋಗೋಕ್ಕೆ ಟೈಮ್ ಇಲ್ವಾ? ಇಲ್ಲ ಗುರು, 10 ನಿಮಿಷ ಅಲ್ಲ, 5 ನಿಮಿಷ ಕೂಡ ಗಿಲ್ಲಿಗೆ ಟೈಮ್ ಇಲ್ಲ. ನಾವೆಲ್ಲ ನೋಡ್ತಾ ಇದ್ದೀವಿ ಗಿಲ್ಲಿ ಪರಿಸ್ಥಿತಿ ನೋಡಿ. ನಾನು ಮುಂಚೆನೇ ಗಿಲ್ಲಿ ಬಿಗ್ ಬಾಸ್ ಮನೇಲಿದ್ದಾಗಲೇ ಖುಷಿಯಾಗಿದ್ದ ಅನಿಸುತ್ತೆ. ಸ್ಟೇಜ್ ಮೇಲೆ ಹೋದಾಗ ಹುಡುಗನಿಗೆ ನಡೆಯೋಕ್ಕೆ ಶಕ್ತಿ ಇಲ್ಲ, ಆ ಥರ ನಮಗೇನೆ ಹೊಟ್ಟೆ ಉರಿಯುತ್ತೆ. ಆ ಥರ ಕ್ರೌಡು, ಆ ಥರ ಫ್ಯಾನ್ಸ್ ಫಾಲೋವರ್ಸು ಎಲ್ಲರೂ ಆಟೋಗ್ರಾಫಿಗಿರ್ಬೋದು, ಗಿಲ್ಲಿ ಜೊತೆ ಫೋಟೋ ತಗೊಳ್ಳೋಕ್ಕೆ, ಮತ್ತು ಫಂಕ್ಷನ್ಗಳು, ಗಿಲ್ಲಿಗೆಲ್ಲ ಸಮಾರಂಭಕ್ಕೆ ಕರೆದು ಅಭಿನಂದನೆ ತಿಳಿಸೋದಿರ್ಬೋದು, ಎಲ್ಲ ಮಾಡ್ತಿದ್ದಾರೆ. ಬಾ ನನ್ನ ಬಂದು ನೋಡು, ನಾನು ಟ್ಯಾಟೋ ನಿನ್ನಂಥವ್ರು ಎಷ್ಟು ಜನ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಗುರು. ನಮ್ಮ ಮನೇಲಿ ಉಗಿತಾರೆ, ಉಗಿಸ್ಕೊ, ನಿನ್ನ ಕರ್ಮ ಅದು, ಉಗಿಸ್ಕೊ, ಯಾರು ಬೇಡ ಅಂದರು. ಇದ್ರ ಬದಲು ನಿನ್ನ ಹೆಂಡ್ತಿದೋ, ಮಕ್ಳದೋ, ಅಪ್ಪಂದೋ, ಅಮ್ಮಂದೋ, ಇಲ್ಲ ನಮ್ಮ ಕರ್ನಾಟಕದಲ್ಲಿದ್ದೀಯ ಆಯಿತಾ, ಒಂದು ಕರ್ನಾಟಕ ಟ್ಯಾಟೋನೋ ಬೇರೆದೋ ಎಂತೆಂಥ ವ್ಯಕ್ತಿಗಳಿಲ್ಲ, ಅವ್ರದ್ದು ಹಾಕಿಸ್ಕೊಂಡಿದ್ರೆ ಏನೋ ಇದು ಮಾಡಿ. ಒಂದು ಕೆಲಸ ಮಾಡು ಗುರು, ನೀನು ಟ್ಯಾಟೋ ರಿಮೂವ್ ಮಾಡಿಸ್ಕೋಬೇಡು. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಬಿಟ್ಟು ಪಾಪ ಹುಡುಗ ಅಷ್ಟು ಇದಾಗಿ ಏನೋ ತಿಳಿದ ಮಟ್ಟಿಗೆ ಎಲ್ಲ ಕಡೆ ಎಷ್ಟು ಸಾಧ್ಯ ಅಷ್ಟು ಫಂಕ್ಷನ್ಗಳಿರಲಿ, ಬೇರೆದಿರಲಿ ಅಟೆಂಡ್ ಮಾಡಿಕೊಂಡು ಹೆಂಗೋ ಇದ್ದಾನೆ ಆಯಿತಾ. ಯಾಕೆ ಸುಮ್ಮನೆ ಕಾಯ್ಕೊಂಡು ಅವ್ರ ಬಗ್ಗೆ ಒಂದು ಸ್ಟೇಜಲ್ಲಿ ಅವನಿದ್ದಾನೆ ಅನ್ನುವಾಗ ಹಿಂಗೆ ಕಾಲೆಳ್ಕೊಂಡು ಬಾಯಿಗೆ ಬಂದಿದ್ದೆ ಬಡ್ಕೊಂಡು ಕೂತ್ಕೊಂತೀಯ? ರಿಮೂವ್ ಮಾಡಿಸ್ಕೊಬಿಡು ಆಯಿತಾ. ಯಾರೂ ಬೇಡ ಅಂತ ಇಲ್ಲ ನಿನಗೆ. ಹೀಗೆ ಗುರು. ಇನ್ನು ಕೆಲವರು ಇದ್ದಾರೆ, ಬಿಗ್ ಬಾಸ್ ಮನೆಗೆ ನಾನು 10 ಲಕ್ಷದ ಬಟ್ಟೆನ ಸಾಲ ಮಾಡಿ ಪರ್ಚೇಸ್ ಮಾಡಿದ್ದೆ, ಬಿಗ್ ಬಾಸಲ್ಲಿ ನನಗೆ ಕೊಡಬೇಕಾದ ದುಡ್ಡೇ ಬಂದಿಲ್ಲ, ಅರ್ಧಂಬರ್ಧ ಬಟ್ಟೆ ಮೈ ತೋರಿಸ್ಕೊಂಡು ಅರ್ಧ ಬಟ್ಟೆ ತೊಗೊಳೋಕ್ಕೆ ಸಾಲ ಮಾಡಿ 10 ಲಕ್ಷ. ಯಾರಮ್ಮ ತಾಯಿ ನಿನಗೆ ಹೇಳಿದ್ದು ಸಾಲ ಮಾಡು ಅಂತ? ಬಿಗ್ ಬಾಸ್ ಬಂದು ಹೇಳಿದ್ರ? ಸುದೀಪ್ ಅವರು ಬಂದು ಹೇಳಿದ್ರ? ಇನ್ನೂ ಅದನ್ನೇ ಬಡ್ಡಿ ಕಟ್ಟೋಕ್ಕಾಗದೆ ಪರದಾಡ್ತಾ ಇದ್ದೀನಿ. ನಿಮ್ಮ ತೆವಲಿಗೆ, ನಿಮ್ಮ ಬಿಲ್ಡಪ್ಪು, ನಿಮ್ಮ ಶೋ ಅಪ್ಗೆ ನೀವು ಮಾಡ್ಕೊಬಿಟ್ಟು 3 ತಿಂಗಳು ಅನ್ನ ಹಾಕಿದೆ. ನಿಮಗೊಂದು ನಿಮ್ಮ ಗುರ್ತಿಸ್ಕೊಳ್ಳೋಕ್ಕೆ ಇವ್ರು ಬಿಗ್ ಬಾಸ್ ಅವರಲ್ವಾ ಅಂತ ನಮ್ಮಂಥವರೆಲ್ಲ ನಿಮ್ಮ ಗುರ್ತಿಸೋ ಅಷ್ಟು ನಿಮಗೊಂದು ಸ್ಟೇಜನ್ನು, ಪ್ಲಾಟ್ಫಾರ್ಮನ್ನು ಬಿಗ್ ಬಾಸ್ ಕಲ್ಪಿಸಿಕೊಟ್ಟಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆ ರಕ್ಷಿತಾ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ಕೊಂಡು ರನ್ನರ್ ಅಪ್ ಆದ್ಲ, ಕಾವ್ಯ ನಿಂತರನೇ ಮಾಡ್ಕೊಂಡ್ರಾ? ನಿಮಗೆ ಯಾರು ಹೇಳಿದ್ದು? ನಿಮ್ಮ ಇದಕ್ಕೆ ನೀವು ಮಾಡ್ಕೊಂಡಿದ್ದೀರಾ. ಅದ್ರ ಸೋಷಿಯಲ್ ಮೀಡಿಯಾ ಮತ್ತು ಇಲ್ಲಿವರೆಗೂ ಗಿಲ್ಲಿನ ದೂರಿದ್ದಾಯಿತು, ಅವನಿಗೇನು ಯೋಗ್ಯತೆ ಇದೆ ಹಾಗೆ ಹೀಗೆ. ಮೊನ್ನೆ ವಿಡಿಯೋದಲ್ಲಿ ನಾವು ಸುಮ್ಮನೆ ಮಜಾ ತಗೊಂಡಿದ್ದು,
ಬಿಗ್ ಬಾಸ್ ಮನೆ ತುಂಬ ಡಲ್ ಹೊಡಿತಾ ಇತ್ತು. ಆ ಡಲ್ನೆಸ್ಸನ್ನ ಕಮ್ಮಿ ಮಾಡೋಕ್ಕೆ ನಾವು ಗೆಜ್ಜೆದೆಲ್ಲ ಇಟ್ಕೊಂಡು ಇದು ಮಾಡಿದ್ದು, ಅದನ್ನು ಜನ ಈ ಥರ ತಗೊಂಡ್ರು. ಡಲ್ಲ ಆಗುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಡೈಲಿ ಟಾಸ್ಕ್ಗಳನ್ನ ಕೊಡ್ತಾಯಿದ್ರು. ಅಡುಗೆ ಮಾಡೋದಿರ್ಬೋದು, ಮನೆ ಕ್ಲೀನಿಂಗ್ ಇರ್ಬೋದು, ಬೇರೆದಿರ್ಬೋದು, ಈ ಥರದಲ್ಲೆಲ್ಲ ಬಿಗ್ ಬಾಸು ನಿಮಗೆ ಫ್ರೀಯಾಗಿರೋಕ್ಕೆ ಬಿಡದೇ ಇರೋ ಅಷ್ಟು ಇದು ಕೊಟ್ಟಿದ್ರು. ಅಂಥದ್ರಲ್ಲಿ ಡಲ್ ಒಬ್ಬರು ಆ ಹುಡುಗಿಗೆ ನಾವು ಬೇಕು ಅಂತ ಮಾಡಿದ್ದಲ್ಲ, ಆ ಹುಡುಗಿನ ಅನ್ಬಾರ್ದಂದು ಎಲ್ಲ ಆಗಿ ಈಗ ತಿಪ್ಪೆ ಸಾರಿಸೋ ಶಾಸ್ತ್ರ ಮಾಡ್ತಿದ್ದೀರಲ್ಲ ಮಿಸ್ ಜಾನ್ವಿ ಅವರೇ, ನಿಮಗೇನೆ ಸರಿ ಅನಿಸುತ್ತಾ? ನಿಜವಾಗ್ಲೂ ನಮ್ಮ ಕಿವಿಗೆ ದಾಸವಾಳ ಮುಡ್ಸೋಕೆ ಬರ್ತಿರಲ್ಲ. ಸಾಕು ಬಿಟ್ಟಾಕಿ, ಬಿಗ್ ಬಾಸ್ ಮುಗ್ದೋದ ಕತೆ. ಇನ್ನು ಬೇರೆ ಥರ ನಿಮ್ಮ ಲೈಫಲ್ಲಿ ನೀವು ಬೇರೆ ಇದು ಮಾಡೋದು ನೋಡಿ ಆಯಿತಾ. ಸುಮ್ಮನೆ ಕೂತ್ಕೊಂಡು ಯಾಕೆ ಅನ್ನ ಹಾಕಿದ್ದು ಮನೆ ಹತ್ತಿ ಬಂದು ಏಣಿ ಯಾವುದನ್ನು ಮರಿಬಾರ್ದು ಮನುಷ್ಯ, ಆಯಿತಾ. ಈ ಮಾತನ್ನು ನಾನೊಬ್ಬಳ ಅಲ್ಲ, ನಾನು ಮತ್ತು ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಆದರೂ ಒಬ್ಬರು ನಾಯಿ ಹಿಡ್ಕೊಂಡು ಅಯ್ಯೋ ಅವ್ರ ಬಗ್ಗೆ ಮಾತಾಡೋದೇ ತಪ್ಪು, ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಗುರು. ನಾಯಿ ಮೇಯ್ಸೋರ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ, ನನಗಿಷ್ಟನೂ ಇಲ್ಲ. ಅವರು ಕೊಟ್ಟ ಬಿಲ್ಡಪ್ಗಿರ್ಬೋದು, ಶೋ ಅಪ್ಗಿರ್ಬೋದು, ಶರ್ಟದು ಅಡ್ವರ್ಟೈಸ್ ಮೈ ಮೇಲೆ ಹಾಕ್ಕೊಂಡು ಬಿಲ್ಡಪ್ಗಿರ್ಬೋದು, ಜನನೇ ಅವ್ರಿಗೆ ಆನ್ಸರ್ ಮಾಡಿದ್ದಾರೆ. ಅದ್ರ ಜೊತೆ ಈ ಮೀಡಿಯಾದವರು ಮಾಡೋಕ್ಕೇನೋ ಕೆಲಸ ಇಲ್ಲ. ಎಂತೆಂಥವರು ಪಾಪ. ಮೊನ್ನೆ ನೋಡಿ ಆ CJ ರಾಯ್ ಅವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅಷ್ಟು ಆ ಲೆವೆಲ್ ಕೋಟ್ಯಾಧಿಪತಿ ಅಂಥವರೇ ಎಲ್ಲ ಬಿಟ್ಟು ಹೋದರು. ಇದೆಲ್ಲ ಯಾವ ಲೆಕ್ಕ? ಮನುಷ್ಯ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಕಂಡ್ಕಂಡವ್ರನ್ನ ದೂರ್ಕೊಂಡು ಮಾಡಿಕೊಂಡು ಇದು ಮಾಡಿಕೊಂಡು ಏನು ಇರೋದೊಂದು ಲೈಫು. ಖುಷಿಯಾಗಿ ಕಳೀರಿ, ಸಂತೋಷ ನೀವು ಅನುಭವಿಸ್ಕೊಂಡು 4 ಜನಕ್ಕೂ ಖುಷಿ ಕೊಡೋದನ್ನು ನೋಡಿ. ಅದು ಬಿಟ್ಟು ನಿಮ್ಮ ಒಳಗೇನೋ ಹುಳುಕು, ನೀವು ನೆಮ್ಮದಿಯಾಗಿರಲ್ಲ, ಸಂತೋಷವಾಗಿರಲ್ಲ. ಬೇರೆಯವ್ರಿಗೂ ಗೂಬೆ ಕೂರ್ಸೋಕೆ ಹೋಗಿ ಅವರ ನೆಮ್ಮದಿನೂ ಹಾಳು ಮಾಡ್ತೀರಾ. ಅಲ್ಲ, ಒಂದಂತೂ ತಿಳ್ಕೊಳ್ಳಿ, ನಿಮ್ಮಂಥವ್ರನ್ನ ಮಟ್ಟ ಹಾಕೋಕ್ಕೆ ಅಂತಲೇ ನಮ್ಮಂಥವ್ರು ಕೆಲವ್ರು ಇರ್ತಾರೆ, ಆಯಿತಾ. ನಿಮ್ಮಂಥವ್ರಿಗೆ ಬುದ್ಧಿ ಹೇಳೋಕ್ಕೆ, ಬುದ್ಧಿ ಕಲಿಸೋಕೆ ಅಂತಲೇ ನಮ್ಮಂಥವ್ರು ಕೆಲವ್ರು ಇರ್ತಾರೆ. ಅದನ್ನಂತೂ ಇಲ್ಲಿ ಇಟ್ಕೊಳ್ಳಿ. ಅಷ್ಟು ಈಸಿಯಾಗಿ ಸುಮ್ಮನೆ ಯಾವ ಇದರಲ್ಲೂ ಇದಾಗದೆ ಇರೋ ಅಂಥವ್ರಿಗೆ ನೀವು ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲ ಮಾಡಿ, ಆಯಿತಾ. ನಾವೊಂದು ಪ್ಲೇಸ್ ಅಂತ ಕೊಟ್ಟಿರ್ತೀವಿ, ಏನೂ ತಪ್ಪು ಮಾಡದೇ ಇರೋರಿಗೆ ನೀವು ಬಾಯಿಗೆ ಬಂದಂಗೆ ಅಂತೀರಾ ಅಂದರೆ ಅವರು ಮಾತಾಡಿಲ್ಲ ಅಂದರು, ಆಯಿತಾ. ನಮ್ಮ ನಾವು ಒಂದು ಪ್ಲೇಸ್ ಕೊಟ್ಟು ಇಟ್ಟಿರ್ತೀವಲ್ಲ, ಅವ್ರ ಬಗ್ಗೆ ನಾವು ನಿಲ್ಲೋ ಅಷ್ಟು ಧೈರ್ಯ ಕೆಪಾಸಿಟಿ ನಮಗಿದೆ. ಸುಮ್ಮನೆ ಅಲ್ಲಿ ಇಲ್ಲಿ ಸಾಲ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅನ್ನೋದು ಬಿಟ್ಟು ನೆಮ್ಮದಿಯಾಗಿ ಇರಿ ಮಿಸ್ ಜಾನ್ವಿ ಅವರೇ. ಏನೇನೋ ಮಾಡೋಕ್ಕೆ ಹೋಗ್ತೀರಾ, ಏನೇನೋ ಮಾಡ್ಕೊತೀರ. ಮತ್ತು ಗೈಸ್, ಇನ್ನು ಹೇಳಬೇಕು ಅಂದರೆ ಇವರೆಲ್ಲ ತನ್ನನ್ನು ತಾನು ಈ ಥರದಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋ ಅಪ್ ಮಾಡ್ಕೊಳ್ಳೋಕ್ಕೆ, ಅಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗ್ಬಿಟ್ಟು ಏನೋ ಒಂದು ಆಗ್ತೀವಿ. ಜನ ಈ ಥರ ಎಲ್ಲ ನಮ್ಮ ಮಾತನ್ನು ನಂಬ್ತಾರೆ, ನಮಗೆ ಬಕೆಟ್ ಹಿಡಿತಾರೆ ಅನ್ನೋ ಭ್ರಮೆಯಿಂದ ಹೊರಗೆ ಬಂದರೆ ಇವ್ರಿಗೆ ಒಳ್ಳೆಯದು. ನಾವೇನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ನೀವು ಕಣ್ಕಂಡವರಿಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡಿದ್ರಲ್ಲ, 1-2 ವಾರಗಳು ಬಂದ್ರಲ್ಲ, ಹಾಗೆಲ್ಲ ನಾವು ಬಕೆಟ್ ಹಿಡಿಯೋರಲ್ಲ. ಏಕ್ಮಾರ್ ದೋರ್ತು ಕೂಡ ಫೇಸ್ ಟು ಫೇಸ್ ಕೊಡ್ತಾ ಇರ್ತೀವಿ, ತಗೋತಾ ಇರಬೇಕಷ್ಟೇ. ಅದ್ರ ಬದಲು ಮುಚ್ಕೊಂಡು ದೇಶದಲ್ಲಿ ಏನೇನೋ ನಡೀತಾ ಇದೆ, ಆಯಿತಾ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಎಂತೆಂಥ ಕಷ್ಟಗಳಲ್ಲಿ ಜೀವನ ಮಾಡೋರಿದ್ದಾರೆ, ನಿಮಗೆ ಸಾಧ್ಯ ಆದರೆ ಅಂಥವರಿಗೆ ಹೆಲ್ಪ್ ಮಾಡಿ, ಆಯಿತಾ. ಏನಾಗುತ್ತೆ ಅದು. ನಿಮ್ಮ ಶೋ ಅಪ್ಗಾಗಿ ನಾನು ಹೆಲ್ಪ್ ಮಾಡಿದೆ ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲೋ ಒಂದು ಪಾಪ ಸ್ಲಮ್ ಏರಿಯಾನೋ ಎಲ್ಲೋ ಹೋಗ್ಬಿಟ್ಟು ಅವರ ಮಕ್ಕಳು ಮರಿನೆಲ್ಲ ಗಾಡೀಲಿ ಕೂರಿಸ್ಕೊಂಡು ಮಾಲಕ್ಕೆ ಕರ್ಕೊಂಡೋಗಿ 2 ದಿವಸಕ್ಕಾಗೋವಷ್ಟು ರೇಷನ್ ಕೊಟ್ಟರೆ 3ನೇ ದಿವಸದಿಂದ ಅವರೇ ದುಡಿಬೇಕು, ಅವರೇ ಇದು ಮಾಡಬೇಕು, ಆಯಿತಾ. ನಿಮ್ಮ ಶೋ ಅಪ್ಗಳಿಗಾಗಿ ಇದು ಸೋಷಿಯಲ್ ಮೀಡಿಯಾನೆಲ್ಲ ಯೂಸ್ ನೀವು ಹಂಗೆ ಹೆಲ್ಪ್ ಮಾಡಬೇಕು ಅಂದರೆ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿಗೆ ಗೊತ್ತಾಗದೆ ಹಾಗೆ ಮಾಡ್ತಾಯಿದ್ರಿ ನೀವು, ಆಯಿತಾ. ಅದು ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ನಾನು ಇಂಥ ಜಾಗಕ್ಕೆ ಹೋದೆ, ಇಂಥವ್ರಿಗೆ ಇದು ಮಾಡಿದೆ, ಈ ಮಕ್ಕಳಿಗೆ ನಾನು ಐಸ್ ಕ್ರೀಮ್ ಕೊಡಿಸ್ದೆ. ಏನು ಮಿಸ್ ಜಾನ್ವಿ, ಎಷ್ಟು ಸರಿ ಅನಿಸುತ್ತೆ ನೀವು ಮಾಡಿದ್ದು. ಅದೆಲ್ಲ ಬೇಡ. ಅದೇ ನಾನು ಮತ್ತೊಮ್ಮೆ ಹೇಳೋದು, ನಮ್ಮ ಜನಗಳು
ಅಷ್ಟು ಪೆದ್ರಲ್ಲ. ಇಲ್ಲಿ ಹೂವು ಇಡೋಕ್ಕೆ ಬರಬೇಡಿ ಗೈಸ್. ನೀವು ಅನ್ಕೊತೀರಾ ಸವಿತಾ ಮ್ಯಾಮ್ ಏನು ಇಷ್ಟು ದಿನ ಎಲ್ಲೋಗಿದ್ರು ಅಂತ. ನಮಗೂ ನಮ್ಮದೇ ಆದ ಕೆಲವೊಂದು ಕೆಲಸಗಳಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು 2-3 ಡೇಸ್ 4 ಡೇಸಿಂದ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಹುಷಾರೇ ಇರಲಿಲ್ಲ. ಕೋಲ್ಡ್ ಆಗ್ತಾಯಿತ್ತು. ಕೋಲ್ಡ್ ಆದರೆ ಇಲ್ಲ ಜ್ವರ ಬರ್ತಿತ್ತು. ರಾತ್ರಿ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲಿ ಮತ್ತೆ ಬ್ಯಾಂಗ್ಳೂರ್ ಹೋದವಳು ನನ್ನ ಮಗಳು ಪುನಃ ಬಂದಳು. ಅವಳಿಗೆ ಹುಷಾರಿಲ್ಲ. ಇದೆಲ್ಲ ಹಾಸ್ಪಿಟಲು ಅದು ಇದು ಇದೆಲ್ಲದರ ಮಧ್ಯೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಕ್ಷಮೆ ಇರಲಿ. ತುಂಬ ವಿಷಯಗಳಿದೆ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ. ಇವತ್ತು ಇಷ್ಟು ಸಾಕು ಅಂತ ನಾನು ಅನ್ಕೊತೇನೆ. ಒಳ್ಳೆ ಯಾವ ಥರ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ನಾನು ಬರಬೇಕು, ಯಾವುದು ನಿಮಗಿಷ್ಟ, ನನ್ನ ಬಾಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇಷ್ಟು ದಿನ ಹೇಗೆ ಇತ್ತು ಮುಂದೆ ಕೂಡ ಹಾಗೇ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸನ ಕಳ್ಕೊಳ್ಳೋಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ ಗೈಸ್. ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ನೀವು ಅಷ್ಟೇ ನನ್ನ ಸ್ವಂತ ಫ್ಯಾಮಿಲಿಯವ್ರ ಥರ ನನ್ನ ಜೊತೆಗಿದ್ದು ನನ್ನ ತಪ್ಪುಗಳನ್ನ ತೀಡಿ ಆಯಿತಾ, ಅದೆಲ್ಲ ರೈಟ್ಸ್ ಕೂಡ ನಿಮಗಿದೆ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಗಿಲ್ಲಿಗೆ ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ, ಬ್ರೋ ನೀನು ಇಂಥ ಸಿಲ್ಲಿ ಕಾಂಜಾ ಪಿಂಜಿಗಳಿಗೆಲ್ಲ ನಿನ್ನ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಗುರು. ನಿನ್ನ ದೇವರು ಮೆಚ್ಚೋ ಥರ, ನಿನ್ನ ತಂದೆ ತಾಯಿ ಖುಷಿ ಪಡೋ ಥರ, ನಿನ್ನ ಆತ್ಮಸಾಕ್ಷಿಗೆ ಕರೆಕ್ಟಾಗಿ ನೀನು ಲೈಫ್ ಮಾಡು. ನೀನು ಚೆನ್ನಾಗಿರೋ. ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿ ನಿನ್ನ ಮೈಂಡನ್ನು ನೀನು ಹಾಳು ಮಾಡ್ಕೋಬೇಡ. ಇವೆಲ್ಲ ಇರಲಿ ಒಂದು ಇದರಲ್ಲಿ. ನೀನು ಎಲ್ಲರನ್ನೂ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಮಗೆಲ್ಲ ಗೊತ್ತಿದೆ ಬ್ರೋ. ನಿನ್ನ ಸಿಚುಯೇಷನ್ ಕೂಡ ನಮಗೆಲ್ಲ ಅರ್ಥ ಆಗುತ್ತೆ. ಇಂಥವೆಲ್ಲ ಕಾಮನ್ನು. ನಡೆಯೋ ದಾರಿಲಿ ಕಲ್ಲು ಮುಳ್ಳು ಎಲ್ಲ ಸಿಗ್ತಾ ಇರುತ್ತೆ. ತೆಗಿಬೇಕು, ಸೈಡಲ್ಲಿ ಹಾಕಬೇಕು. ಇಲ್ಲ ಅಂದರೆ ದಾಟ್ಕೊಂಡು ಹೋಗಬೇಕು ಕಣ್ಣಲ್ಲಿ ನೋಡಿದ್ರೆ. ಅದಕ್ಕೆ ಅವೆಲ್ಲ ಚುಚ್ಚೋಕ್ಕೆ ಬಿಟ್ಕೋಬೇಡ. ಚುಚ್ಚೋ ಅಂಥ ಪರಿಸ್ಥಿತಿನೂ ತಂದ್ಕೋಬೇಡ ಬ್ರೋ. ಆರಾಮಾಗಿರೋ, ಕೂಲಾಗಿರೋ, ತುಂಬ ಟೆನ್ಷನ್ ಮಾಡ್ಕೋಬೇಡ. ಒಳ್ಳೆ ಊಟ ಮಾಡು ಗಿಲ್ಲಿ, ನಿದ್ರೆ ಮಾಡು, ಊಟ ಮಾಡು, ತುಂಬ ನೀರು ಕುಡಿ. ಫಸ್ಟ್ ನಿನ್ನ ಹೆಲ್ತನ್ನು ನೋಡ್ಕೊ. ನೀನು ಚೆನ್ನಾಗಿದ್ರೇ ಎಲ್ಲರೂ ಅಂತ ನಾನು ಈ ವಿಡಿಯೋ ಮೂಲಕ ನಾನು ಗಿಲ್ಲಿಗೆ ಒಬ್ಬ ಸಿಸ್ಟರಾಗಿ ಈ ಮೆಸೇಜ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳಿ ಈ ಲಾಗ್ನ ನಾನು ಎಂಡ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್.